ನಮಸ್ಕಾರ ವೀಕ್ಷಕರೇ, ಜ್ಞಾನ ಸಂಪತ್ತು ಚಾನಲ್ಗೆ ಸ್ವಾಗತ. ಜೀವನದಲ್ಲಿ ಯಶಸ್ಸು ಕಾಣಲು ಎಷ್ಟು ಜನರು ಹಲವಾರು ಪ್ರಾರ್ಥನೆಗಳನ್ನು ಮಾಡಿರುತ್ತಾರೆ. ಎಲ್ಲಾ ಪ್ರಾರ್ಥನೆಗಳಿಂದ ಅವರಿಗೆ ತಕ್ಕ ಪ್ರತಿಫಲ ಸಿಕ್ಕಲಿಲ್ಲ ಅಥವಾ ಅದರಿಂದ ಅವರು ಸೋತಿದ್ದಾರೆ ಎಂದರೆ ಅದಕ್ಕೆ ಹಲವಾರು ರೀಸನ್ಸ್ನ ಅವರು ಕೊಡ್ತಾರೆ. ಮೊದಲನೇದಾಗಿ ಅವರ ಸೋಲಿಗೆ ಕಾರಣ ಭರವಸೆಯ ಕೊರತೆ ಇತ್ತು, ಮತ್ತೆ ಅವರು ಹೆಚ್ಚಿನ ಪ್ರಯತ್ನ ಮಾಡಬೇಕಿತ್ತು, ಅದಕ್ಕೆ ನನಗೆ ಸೋಲಾಯಿತು ಎಂದು ಪದೇ ಪದೇ ತಮ್ಮ ಸೂಕ್ತ ಪ್ರಜ್ಞೆಯ ಗ್ರಹಿಕೆಯ ಶಕ್ತಿಯನ್ನು ಕುಗ್ಗಿಸುತ್ತಾರೆ. ಅವರು ಫೇಲವರ್ ಕಂಡಾಗ ನನಗೆ ಬೇರೆ ದಾರಿ ಕಾಣುತ್ತಿಲ್ಲ, ನನ್ನ ಜೀವನದ ಗುರಿ ತಲುಪಲು ಸಾಧ್ಯವಾಗುತ್ತಿಲ್ಲ, ಫೇಲವರಿಂದ ನಾನು ತುಂಬ ನೋವನ್ನು ಅನುಭವಿಸುತ್ತಿದ್ದೇನೆ ಹೀಗೆ ಹಲವಾರು ತಮ್ಮ ಮನಸ್ಸಿನ ನೋವುಗಳನ್ನು ಹೇಳಿಕೊಳ್ಳುತ್ತಿರ್ತಾರೆ. ದಯವಿಟ್ಟು ಈ ಹೇಳಿಕೆಯನ್ನು ಹೇಳಬೇಡಿ, ಇದರಿಂದ ನೀವು ಏನನ್ನು ಮಾಡಲಾಗದ ಸ್ಥಿತಿ ತಲುಪುತ್ತೀರಿ. ಮೊದಲು ನೀವು ನಿಮ್ಮ ಸಬ್ಕಾನ್ಷಿಯಸ್ ಪವರ್ ಬಳಸಿಕೊಳ್ಳುವುದು ಹೇಗೆ ಎಂಬುದನ್ನು ಕಲಿಯಿರಿ. ನೀವು ಸೂಕ್ತ ಪ್ರಜ್ಞೆ ಶಕ್ತಿಯ ವಿಶೇಷತೆ ಬಗ್ಗೆ ತಿಳಿದುಕೊಂಡರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಬೇಗ ಪಡೆಯುತ್ತೀರಿ. ಯಾವಾಗ ನೀವು ನಿಮ್ಮ ಪ್ರಾರ್ಥನೆಯನ್ನು ಮನಸ್ಸಲ್ಲಿ ಹೇಳಿಕೊಳ್ಳುತ್ತೀರಾ, ಆ ಕ್ಷಣದಿಂದಲೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಪ್ರಾರ್ಥನೆಯನ್ನು ರಿಸೀವ್ ಮಾಡಿಕೊಂಡಿರುತ್ತದೆ, ಕೆಲಸ ಮಾಡಲು ಶುರು ಮಾಡುತ್ತದೆ. ತನ್ನ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನನ್ನು ಬಯಸುತ್ತೀರೋ ಅದನ್ನು ಕಾರ್ಯಗತ ಮಾಡಲು ಶುರು ಮಾಡುತ್ತದೆ. ಎಲ್ಲೋ ಒಂದು ಕಡೆ ನೀವು ನಿಮ್ಮ ಮನಸ್ಸಿಗೆ ನಕಾರಾತ್ಮಕ ಆಲೋಚನೆಯನ್ನು ಕಳುಹಿಸಿದರೆ ಅದು ನಿಮಗೆ ಫೇಲ್ಯೂರ್, ಪ್ರಾಬ್ಲಮ್ಸ್, ಗೊಂದಲವನ್ನುಂಟು ಮಾಡುತ್ತದೆ. ಬದಲಾಗಿ ಯಾವಾಗಲೂ ಪಾಸಿಟಿವ್ ಆಲೋಚನೆಗಳನ್ನು, ಸಂಗತಿಗಳನ್ನು ಪ್ರೀತಿಯಿಂದ ತುಂಬಿರಿ, ಆಗ ಖಂಡಿತ ಪ್ರತಿಫಲ ಸಿಗುತ್ತದೆ. ಮೇನಾಗಿ ಇಲ್ಲಿ ನೋಡುವುದಾದರೆ ನಿಮ್ಮಲ್ಲಿನ ಸೋಲುಗಳನ್ನು ಜಯಿಸಲು, ಮೆಟ್ಟಿ ನಿಲ್ಲಲು ನಿಮ್ಮ ಸಬ್ಕಾನ್ಷಿಯಸ್ ಪವರನ್ನು ಯೂಸ್ ಮಾಡಿಕೊಳ್ಳಿ. ಯಾವಾಗಲೂ ವಾಸ್ತವವನ್ನು ಅಂದರೆ ಪ್ರೆಸೆಂಟ್ ಮೂಮೆಂಟನ್ನು ಎಂಜಾಯ್ ಮಾಡಿ, ಪ್ರೆಸೆಂಟ್ ಮೂಮೆಂಟನ್ನು ಪ್ರೀತಿಸಿ. ನೀವು ನಿಮ್ಮ ಮನಸ್ಸಲ್ಲಿ ಅಂದುಕೊಂಡ ಕೋರಿಕೆಯನ್ನು ನಂಬಿ ಮತ್ತು ಅದನ್ನು ಆತ್ಮವಿಶ್ವಾಸದಿಂದ ಮುನ್ನಡೆಸಿ, ಆಗ ಸೂಕ್ತ ಪ್ರಜ್ಞೆ ಅದನ್ನು ಸ್ವೀಕಾರ ಮಾಡುತ್ತದೆ ಮತ್ತು ಅದಕ್ಕೆ ಉತ್ತಮ ರಿಸಲ್ಟ್ ಕೂಡ ಕೊಡುತ್ತದೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಯಾವಾಗಲೂ ನಿಖರವಾದ ಗುರಿಯ ಬಗ್ಗೆ ಯೋಜನೆಗಳನ್ನು, ಸಂಗತಿಗಳನ್ನು ಕಳುಹಿಸಿ. ನಿಮ್ಮ ಯೋಚನೆ, ನಡೆನುಡಿ ಆ ಯಶಸ್ಸಿನ ಬಗ್ಗೆ ಆಗಿದ್ದರೆ ಮಾತ್ರ ಅದು ಯಶಸ್ಸು ಕೊಡಲು ಸಾಧ್ಯವಾಗುತ್ತದೆ. ಒಂದು ವೇಳೆ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಿಖರವಾದ ಗುರಿಯನ್ನು ಕಳುಹಿಸಿಲ್ಲ ಎಂದರೆ ನೀವು ಏನನ್ನು ಸಾಧನೆ ಮಾಡಲಾಗದ ಸ್ಥಿತಿಯನ್ನು ತಲುಪುತ್ತೀರಿ. ಇಲ್ಲಿ ಉದಾಹರಣೆಯೊಂದಿಗೆ ನೋಡುವುದಾದರೆ, ನೀವು ಟ್ಯಾಕ್ಸಿಯಲ್ಲಿ ಹೋಗುತ್ತಿದ್ದೀರಿ ಅಂದುಕೊಳ್ಳಿ. ಡ್ರೈವರ್ಗೆ ನೀವು ಹೋಗುವ ಖಚಿತ ರೂಟನ್ನು ಹೇಳಿದರೆ ಅವನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ. ಆದರೆ ನೀವು ಅವನಿಗೆ ಹಲವಾರು ರೂಟುಗಳನ್ನು ಹೇಳಿದರೆ ಅವನು ನಿಮ್ಮನ್ನು ಎಲ್ಲಿಗೂ ಕರೆದುಕೊಂಡು ಹೋಗುವುದಿಲ್ಲ, ಬದಲಾಗಿ ಅಲ್ಲೇ ನಿಲ್ಲಿಸುತ್ತಾನೆ. ಕಾರಣ ನೀವು ಅಲ್ಲಿ ಖಚಿತ ರೂಟನ್ನು ಹೇಳದೆ ಡ್ರೈವರಿಗೆ ಗೊಂದಲವನ್ನುಂಟು ಮಾಡಿರುತ್ತೀರಿ. ಇಲ್ಲಿ ನೀವು ಸೂಕ್ತವಾದ ಮಾರ್ಗದರ್ಶಕರು, ಸರಿಯಾದ ಮಾರ್ಗದರ್ಶನವನ್ನೇ ನಿಮ್ಮ ಸೂಕ್ತ ಮನಸ್ಸಿಗೆ ಕೊಡಿ. ಅದು ಸೂಕ್ತ ಮನಸ್ಸು ನೀವು ಹೇಳಿದ್ದನ್ನು ತಪ್ಪದೆ ಮಾಡುವ ಚಾಲಕ ಅಷ್ಟೇ. ನೀವು ಅದಕ್ಕೆ ಏನು ಮಾರ್ಗದರ್ಶನ ಕೊಡುತ್ತೀರೋ ಅದನ್ನು ತಪ್ಪದೆ ಮಾಡುತ್ತದೆ ಅಷ್ಟೇ. ನಿಮ್ಮ ಪ್ರಾರ್ಥನೆ ಯಶಸ್ವಿಯಾಗಲು, ನಿಮ್ಮ ಪ್ರಾರ್ಥನೆಗೆ ತಕ್ಕ ಪ್ರತಿಫಲ ಸಿಗಲು ಈ 3 ಹೆಜ್ಜೆಗಳನ್ನು ನೀವು ಪಾಲಿಸಲೇಬೇಕು. ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲಿ ಸಕ್ಸಸ್ ಅನ್ನುವುದು ಈಸಿಯಾಗಿ ಸಿಗಲ್ಲ. ಸಕ್ಸಸ್ ಪಡಿಬೇಕು ಅಂದರೆ ಅಲ್ಲಿ ಅಡ್ಡಿ ಆತಂಕ, ಅದಕ್ಕೆ ಆದಂಥ ಸಮಸ್ಯೆಗಳು ಇದ್ದೇ ಇರ್ತವೆ. ಈ ಸಮಸ್ಯೆ ಏನು ಎನ್ನುವುದನ್ನು ಒಪ್ಪಿಕೊಳ್ಬೇಕು, ನಂತರ ಅದನ್ನು ಕನ್ಫರ್ಮ್ ಮಾಡಿಕೊಳ್ಳಬೇಕು. ನಿಮ್ಮ ಎಲ್ಲ ಸಮಸ್ಯೆಗಳು ಕನ್ಫರ್ಮ್ ಆದ ಮೇಲೆ ಈ ಸಮಸ್ಯೆಯನ್ನು ನಿಮ್ಮ ಸೂಕ್ತ ಮನಸ್ಸಿನ ನಿರ್ಣಯಕ್ಕೆ ಅಂದರೆ ಅದರ ಒಂದು ಜಡ್ಜ್ಮೆಂಟಿಗೆ ಒಪ್ಪಿಸಬೇಕು. ನಂತರ ಸೂಕ್ತ ಮನಸ್ಸಿನಿಂದ ನಮಗೆ ಬೇಕಾದ ಪರಿಹಾರ, ರಿಸಲ್ಟನ್ನು ನಾವು ಕಂಡುಕೊಳ್ಬೇಕು. ಇನ್ನು 3ನೇದಾಗಿ ನಮ್ಮ ಸಕ್ಸಸ್ ಕಾಣಲು ನಾವು ಅದಕ್ಕೆ ತಕ್ಕಂಥ ಯೋಜನೆಗಳನ್ನು ಆಳವಾಗಿ ಬೇರೂರುವುದು, ಅಂದರೆ ನಮ್ಮ ಮನಸ್ಸಿನಲ್ಲಿ ಅನುಸ್ಥಾಪನೆ ಮಾಡುವುದು. ಇದಿಷ್ಟು ಈ ವಿಡಿಯೋದಲ್ಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.